ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಮ್ಮ, ನನಗೆ ಆಶೀರ್ವಾದ ಮಾಡಿ ಅಮ್ಮ. ಅಯ್ಯ ಅಯ್ಯ ಅಯ್ಯ, ದೊಡ್ಡ ಆಫೀಸರು ನೀವು, ನನ್ನ ಕಾಲಿಗೆ ಯಾಕೆ ಬೀಳ್ತೀರಿ? ಅಲ್ಲ, ನನ್ನ ಹುದ್ದೆಯಲ್ಲಿ ನಾನು ದೊಡ್ಡ ಸ್ಥಾನದಲ್ಲಿ ಇರ್ಬೋದು, ಆದರೆ ನೀವು ಅನ್ನ ಹಾಕಿ ಮಾನವೀಯತನ ಮೆರೆಯೋದ್ರಲ್ಲಿ ತುಂಬ ದೊಡ್ಡ ಸ್ಥಾನದಲ್ಲಿದ್ದೀರಾ. ನೀವು ಯೋನಿ ಹೇಳ್ತಿದ್ರಿ ಸಾಹೇಬ್ರೆ. ನನ್ನನ್ನು ಯಾವತ್ತೂ ಸಾಹೇಬರಂತ ಕರಿಬೇಡಿ. ನಾನು ಯಾರು ಅಂತ ಗೊತ್ತಾಗ್ಲಿಲ್ವ ನಿಮಗೆ? ಗೊತ್ತಾಗ್ಲಿಲ್ಲ. ಸರಿಯಾಗಿ ನೋಡಿ, ನೆನ್ಪು ಮಾಡ್ಕೊಳ್ಳಿ. ಅದೇ ಇಡ್ಲಿ, ಚಟ್ನಿ, ₹1. ಲೇ ಮಗ, ಗಬ ಗಬ ಅಂತ ತಿನ್ನಬಾರ್ದು, ಮೆತ್ತಗೆ ತಿನ್ನು. ತುಂಬ ಖುಷಿ ಆಗ್ತಿದೆ, ನಾನು ಆಮೇಲೆ ಮಾತಾಡ್ತೀನಿ. ಆಯ್ತಾಯ್ತು, ಬೇಕಾರೆ ಇದನ್ನೆಲ್ಲನೂ ತಿನ್ನು. ಆದರೆ ನಿಧಾನಕ್ಕೆ ತಿನ್ನು, ಇಲ್ಲಾಂದರೆ ಗಂಟ್ಲಾಗ ಸಿಕ್ಕೊಂಬಿಡ್ತದೆ. ಹೊಟ್ಟೆ ತುಂಬತೆ? ಇದೆಲ್ಲ ನೀವೇ ಮಾಡಿದ್ದಾ? ಯಾಕೆ, ಸಂದಾಕಿಲ್ವೇ? ತುಂಬ ಚೆನ್ನಾಗಿ ಮಾಡ್ತೀರಾ. ನನಗೆ ನಮ್ಮ ಅಮ್ಮನ ಕೈ ರುಚಿ ನೆನ್ಪು ಬಂದ್ಬಿಡ್ತು. ಸರಿ, ನಾನಿನ್ನು ಬರ್ತೀನಿ. ಏ ಪುಟ, 3 ಜನ ತಿಂದು ಒಬ್ಬನೇ ತಿಂದಿದ್ಯಾ? ಪುಟಕ್ಕೊಂದು ಕಾಸು ಕೊಟ್ಟೋಗೋ. ದುಡ್ಡು ಕೊಡ್ಬೇಕಾ? ಇಲ್ಲ, ಪುಕ್ಸಟೆ ಬರುತ್ತಾ ಇದು? ಏನು ಧರ್ಮಛತ್ರನಾ? ನನ್ನ ಹತ್ರ ದುಡ್ಡಿಲ್ಲ. ಹಿಟ್ರಬ್ಲಾ? ಬೇಡ ಬೇಡ, ಅದೆಲ್ಲ ಏನು ಬೇಡ. ನೀನು ನೋಡಿರೆ ನಮ್ಮವ್ರನ್ನ ಕಂಡಂಗೆ ಕಾಣಕ್ಕಿಲ್ಲ. ಯಾವರು? ಇಲ್ಲಿ ಯಾಕೆ ಬಂದಿದ್ಯಾ? ನಮ್ಮೂರು ಶಿವಮೊಗ್ಗ. ನನಗೆ ಓದೋಕ್ಕಂದ್ರೆ ತುಂಬ ಆಸೆ. ಆದರೆ ನಮ್ಮಪ್ಪ ನನ್ನ ಕೂಲಿ ಕೆಲ್ಸಕ್ಕೆ ಹಾಕ್ಬಿಟ್ರು. ಟೌನಲ್ಲಿ ನಮ್ಮ ಅತ್ತೆ ಮನೆ ಇದೆ, ಅವರು ಓದಿಸ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಊರು ಬಿಟ್ಟು ಓಡ್ ಬಂದ್ಬಿಟ್ಟೆ. ಇಟ್ಟು ಸಣ್ಣ ವಯಸ್ಸಿಗೆ ಓದೋ ಛಲ ಇಟ್ಕೊಂಡಿದ್ಯಲ್ಲ, ಅದೇ ನಂಗೆ ಸಂತೋಷ. ತುಂಬ ಹೊಟ್ಟೆ ಹಸು ಆಗ್ತಿತ್ತು, ಇಲ್ಲಿ ಬಂದು ತಿಂದ್ಬಿಟ್ಟೆ. ನನ್ನ ಕ್ಷಮಿಸಿ. ದೊಡ್ಡವನಾದ್ಮೇಲೆ ನಿಮ್ಮ ದುಡ್ಡು ನಾನು ತೀರಿಸ್ತೀನಿ. ನೀನು ಸಂದಾಗಿ ಓದು, ದೊಡ್ಡ ಆಫೀಸರ್ ಆಗು, ಆಟೆ ಸಾಕು. ಬತ್ತಿಂದಡಿ. ತಕ ನಡ್ಕೊಂಡು ಹೋಗ್ಬೇಡ, ಬಸ್ನಾಗ ಹೋಗು. ನಿಮ್ಮ ಅತ್ತೆ ಮನೆ ಸೇರ್ಕ, ಅಲ್ಲಿ ಸಂದಾಗಿ ಓದಿ ದೊಡ್ಡ ಆಫೀಸರ್ ಆಗು. ಆಶೀರ್ವಾದ ಮಾಡಿ ಅಮ್ಮ. ಸರಿ, ಬರ್ಲಾ? ನೀವು ಅವತ್ತು ಹೇಳಿದ್ರಿ ಚೆನ್ನಾಗಿ ಓದಿ ದೊಡ್ಡ ಆಫೀಸರ್ ಆಗು ಅಂತ. ಈಗ ನೋಡಿ, ನಿಮ್ಮ ಮುಂದೆ ಚೆನ್ನಾಗಿ ಓದಿ ದೊಡ್ಡ ಆಫೀಸರ್ ಆಗಿ ನಿಂತ್ಕೊಂಡಿದ್ದೀನಿ. ಸಂತೋಷ ಕಣಪ್ಪ, ಶಾನ ಸಂತೋಷ ಆಯಿತು. ಚಿಕ್ಕ ಹುಡುಗನ ಪಡ್ಕೊಂಡಿದ್ದು ಉಪಕಾರನ ಇಲ್ಲಿ ಗಂಟ ಮರೀದೆ ನೆನಪಿಟ್ಕೊಂಡಿದ್ಯಲ್ಲ, ನೀನು ಶಾನ ದೊಡ್ಡ ವ್ಯಕ್ತಿ ಕಣಪ್ಪ. ಅಯ್ಯಯ್ಯೋ,
ನೀವು ದೊಡ್ಡ ವ್ಯಕ್ತಿ ಅಮ್ಮ, ನಾನಲ್ಲ. ತೊಗುರಿ ಇಲ್ಲದೆ ಹೋದ್ರೂ ಹಸು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವತ್ತು ನನಗೆ ಅನ್ನ ಹಾಕಿದ್ರಿ, ಅದು ದುಡ್ಡಿಸ್ಕೊಳ್ದೆ. ನೀವು ದೊಡ್ಡ ವ್ಯಕ್ತಿ ಅಮ್ಮ. ನಮ್ಮ ಪುಟ್ಟವ ಇಲ್ಲಿ ಗಂಟ ಸಾವಿರಾರು ಜನಕ್ಕೆ ಊಟ ಹಾಕೋರೆ, ಆದರೆ ನಿಮ್ಮ ಥರ ನೆನ್ಪಿಟ್ಕೊಂಡಿರೋದು ಸಾನೆ ಕಮ್ಮಿ ಜನ. ನನ್ನಂಥವನಿಗೆ ಅನ್ನ ಹಾಕಿದ್ದೀರಾ ಅಂದರೆ, ಇನ್ನು ನೀವು ವ್ಯಾಪಾರಕ್ಕೆ ಮೋಸ ಮಾಡ್ತೀರಾ ಅಂದರೆ ನನ್ನ ಮನಸ್ಸು ಒಪ್ಪಲ್ಲ. ಅದಕ್ಕೆ ಸುಳ್ಳು ಹೇಳಿ ನಿಮ್ಮನ್ನ ಕಾಪಾಡಿದೆ. ಹಾಗಾದ್ರೆ ಟೆಂಡರ್ ವಿಷಯದಲ್ಲಿ ಫೋರ್ಜರಿ ಆಗಿರೋದು ನಿಜನಾ ಸರ್? ಹೌದು. ಆ್ಯಕ್ಚುಲಿ 2 ಮೆಸ್ನು ಕಂಬೈನ್ ಮಾಡಿ ಇನ್ಕಮ್ನ ಜಾಸ್ತಿ ತೋರಿಸಿ ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಮಾಡಿದ್ದಾರೆ. ಇದು ಆ್ಯಕ್ಚುಲಿ ಕಾನೂನು ವಿರುದ್ಧ. ಆದರೆ ಪುಟ್ಟಕ್ಕ ನಿಲ್ಲಿರೋಣ ನನ್ನ ಮೇಲೆ ಇರೋದ್ರಿಂದ ಆ ತಾಯಿನ ನನಗೆ ಅರೆಸ್ಟ್ ಮಾಡೋಕ್ಕೆ ಮನಸ್ಸು ಬರಲಿಲ್ಲ. ಇದನ್ನ ನೀವಂತೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ನಿಮ್ಮ ಮಗಳು ಟೆಂಡರ್ ಪಡ್ಕೊಳ್ಳೋದಕ್ಕೋಸ್ಕರ ಏನಾದರೂ ಈ ಥರ ಮಾಡಿರಬಹುದಾ ಅಂತ ಅನ್ಸುತ್ತೆ. ಆದಷ್ಟು ಬೇಗ ಇದನ್ನೆಲ್ಲ ಸರಿ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ, ಅವಾಗ ಟೆಂಡರ್ ಕ್ಯಾನ್ಸಲ್ ಆಗ ತಪ್ಪತ್ತೆ. ನನ್ನ ಕೈಲೇನು ಸಹಾಯ ಆಗಬೇಕೋ ನಾನು ಅದನ್ನು ಮಾಡಿದ್ದೀನಿ. ನನ್ನ ಮಗಳೇ ನನ್ನ ನಂಬಿಕೆಗೆ ಮೋಸ ಮಾಡವಳು. ಯಾರು ಎತ್ತ ಮಗನೋ ಏನೋ, ಸಣ್ಣ ಮಗಿನಾಗ ನೀನು ತಿಂದ್ರು ನಾನು ಮಾಡ್ಕೊಂಡು ಎಂಥ ದೊಡ್ಡ ಉಪಕಾರ ಮಾಡಿಬಿಟ್ಟಪ್ಪ. ಈ ಉಪಕಾರನ ನಾನು ಸಹಾಯ ಗಂಟ ಮರೆಯೋಕ್ಕಿಲ್ಲ. ಅಮ್ಮ, ಉಪಕಾರ ಅಂತೆಲ್ಲ ಮಾತಾಡಬೇಡಿ ಪ್ಲೀಸ್. ನಿಮ್ಮ ಆಶೀರ್ವಾದ ಹೊಂದಿದ್ರೆ ಅಷ್ಟೇ ಸಾಕು. ಸರಿ ಅಮ್ಮ, ನಾನು ಬರ್ತೀನಿ. ಸಾನವ ಯಾಕೆ ಹಿಂಗೆ ಮಾಡಿದ್ಲ? ಸಾಹೇಬ್ರು ಬರದೇ ಇದ್ದಿದ್ರೆ ನಮ್ಮ ಗತಿ ಏನಾಗ್ತಿತ್ತು? ಸದರ ಕೊಟ್ಟಿದ್ದು ಹೆಚ್ಚಾಗೋಯ್ತು. ನಂಬಿಸಿ ಕುತ್ತಿಗೆ ಕೊಯ್ದವ್ರನ್ನ ಕಳೆ ಕಿತ್ತಂಗೆ ಕಿತ್ತಾಕ್ಬಿಡ್ಬೇಕು. ವಾ, ಅಯ್ಯೋ ಶಿವನೇ, ನಮ್ಮ ಪುಟ್ಟಕ್ಕ ಸಾನೆ ನೊಂದಿರಂಗೆ ಕಾಣಿಸ್ತಾವಳೆ. ಈಗ ರಾಜಿ ಈಸೆ ಹೇಳಿ ಇನ್ನಷ್ಟು ನೋಯಿಸೋದು ಬೇಡ. ಅಳಿಯಂದ್ರೆ ಪುಟ್ಟಮ್ಮಿ ಕೋಪಿಸ್ಕೊಂಡು ಹೋಗ್ಬಿಟ್ಲು. ಈಗೇನು ಮಾಡೋದು?